ನಮಸ್ಕಾರ. ನಮಸ್ಕಾರ. ನಿಮ್ದು ಯಾವ ಊರು ಸರ್? ನಮ್ಮದು ನಿಪ್ನಾಳ್ ಸರ್. ನಿಪ್ನಾಳ್ ತಾಲೂಕು. ರಾಯಬಾಗ್ ತಾಲೂಕು ನಿಪ್ನಾಳ್. ನಿಪ್ನಾಳ್. ಇವಾಗ ಏನೈತ್ರಿ ನಾ ಇಲ್ಲಿ ಬೆಳಿರಿ? ಅರಿಶಿನ ಐತ್ರಿ. ಅರ್ಶಿನ ಹಚ್ಕೊಂಡ್ರೇನ್ರಿ? ಹ್ಞೂ ಅರಿಶಿನ. ಇದಕ್ಕೆ ಅರ್ಶಿನಕ್ಕೆ ಏನು ಯೂಸ್ ಮಾಡತ್ತೀರಿ ನಾ ಈಗ? ಅರಿಶಿನ ಕ್ರೀಮ್ ಡಾಕ್ಟರ್ ಸಾಲ್ ಯೂಸ್ ಮಾಡತ್ತೀರೇನ್ರಿ? ಎಷ್ಟು ವರ್ಷದಿಂದ ನೀವು ಡಾಕ್ಟರ್ ಸಾಲ್ ಯೂಸ್ ಮಾಡತ್ತೀರಿ? 5 ವರ್ಷ. 5 ವರ್ಷ ಆಯ್ತು ಡಾಕ್ಟರ್ ಸಾಲ್ ಯೂಸ್ ಮಾಡಕತ್ತೀರಿ. ಯಾವ ಬೆಳಿಗ್ಗೆ ಮಾಡ್ತೀರಿ? ಕಬ್ಬಿಗ್ರಿ ಅರಿಶಿನ ಕ್ರೀಮ್. ಕಬ್ಬಿಗ್ರಿ ಅರ್ಶಿನಕ್ಕೆ ರೀ. ಒಂದು ನಿಮಿಷ. ನಮಸ್ಕಾರ ಆತ್ಮೀಯ ರೈತ ಬಾಂಧವರಿಗೆ. ಇವರು ನಿಪ್ನಾಳ್ ಗ್ರಾಮದ ರೈತರು, ರಾಯಬಾಗ್ ತಾಲೂಕು ನಿಪ್ನಾಳ್ ಗ್ರಾಮದ ರೈತರು. ಇವರು ಸ್ವತಃ 5 ವರ್ಷದಿಂದ ಡಾಕ್ಟರ್ ಸಾಲನ್ನ ತಮ್ಮ ಜಮೀನಿಗೆ ಬಳಸ್ತಾ ಬಂದಿದ್ದಾರೆ. ಅಲ್ಲಿ ಅವರು ಕಂಕುಂಡಲ್ಲಿ 1-2 ಎಕರೆ ಇದೆ, ಅದಕ್ಕೂ ಅರಿಶಿನ ಕಬ್ಬಿಗೆಲ್ಲಾನು ಡಾಕ್ಟರ್ ಸಾಲ್ ಬಳಸಿದ್ದಾರೆ. ಇಲ್ಲೊಂದು ಎಕರೆ ಅರಿಶಿನ ಏನೈತಿ ಫಸ್ಟ್ ಟೈಮ್ ಅವರು ಇದೇ ವರ್ಷನೇ ನಾಟಿ ಮಾಡ್ಕೊಂಡಿದ್ದಾರೆ. ಫಸ್ಟ್ ಅರಿಶಿನ ಹಚ್ಚೋದು ಇದೇ ಫಸ್ಟ್ ಟೈಮ್, ಅದಕ್ಕೆ ಬಳಸ್ತಾ ಇರೋದು ಇದೇ ಫಸ್ಟ್ ಟೈಮ್, ಅರಿಶಿನಕ್ಕೆ ಬಳಸ್ತಾ ಇರೋದು ಇದೇ ಫಸ್ಟ್ ಟೈಮ್. ಇದರ ಅರಿಶಿನಕ್ಕೆ ರಿಸಲ್ಟ್ ಯಾವ ಥರ ಬಂದಿದೆ, ಇದರಲ್ಲಿ ಏನೇನು ಯೂಸ್ ಮಾಡ್ಕೊಂಡಿದ್ದಾರೆ, ಯಾವ ಥರ ಡೆವಲಪ್ಮೆಂಟ್ ಆಗಿದೆ, ಏನೇನು ಚೇಂಜಸ್ ಆಗಿದೆ ಅವ್ರ ಮೂಲಕ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ನೀವು ಮೊದಲೆಲ್ಲ ಬಳಸ್ತಿದ್ರಲ್ಲ, ಈಗ 4-5 ವರ್ಷ ಆತ್ರಿ. ಯಾವ್ಯಾವ ಥರ ನಿಮ್ಗೆ ರಿಸಲ್ಟ್ ಅನ್ಸಿದ್ರಿ? ಕಬ್ಬಿಂದ್ರಿ ಅದೇ ರಿಸಲ್ಟ್ ಚಲೋ ಐತಿ. ರಿಸಲ್ಟ್ ಚಲೋ ಐತ್ರಿ. ನಿಮ್ಮಲ್ಲಿ ಹೋದ ಸಲ ಬಂದಾಗ ಒಂದು 4-5 ತಿಂಗಳ ಹಿಂದೆ ಅನಿಸ್ತೈತಿ, ಒಂದು ಲೈವ್ ವಿಡಿಯೋ ಕೊಟ್ಟಿದ್ರಿ. ಬೆಂಗಳೂರಿಂದ ಏನೈತ್ರಿ ಸರ್ MD ಸರ್ ಬಂದಿದ್ರಿ. ಬಂದಾಗ ಒಂದು ಲೈವ್ ವಿಡಿಯೋ ಕೊಟ್ಟಿದ್ರಿ ಆ ಕಬ್ಬಿನ ತೆಗ್ರಿ. ಅದನ್ನ ಲಿಂಕು ಏನೈತ್ರಿ ಬೆಂಕಿ ಮೇಲೆ ಬೀಸ್ ಹಾಕಿದ್ರಿ ಒಂದು ಗೇಣಿ ಮೇಲೆ. ಅದ ಏನೇನು ಬಿಟ್ಟಿದ್ರಿ, ನಾಲ್ಕು ಎಷ್ಟು ಡೋಸ್ ಬಿಟ್ಟಿದ್ರಿ, ಯಾವ್ಯಾವ ಥರ ಮಾಡಿದ್ರಿ ಅದಕ್ಕೆ? ಫಸ್ಟ್ ರೀ ಕಿಟ್ ಒಂದು ಕೊಟ್ಟಾರ್ರಿ, ಅದನ್ನ ಕಿಟ್ ಬಿಟ್ಟವ್ರಿ. ಇನ್ನೊಂಥರ ಡಾಕ್ಟರ್ ಸಾಯಿಲ್ ಶುಗರ್ ಕ್ಯಾನ್ ಬಿಟ್ಟವ್ರಿ. ಕಬ್ಬಿನಲ್ಲಿ ಶುಗರ್ ಕ್ಯಾನ್ ಬಿಟ್ರಿ. ತಿಂಗಳಿಗೆ ಒಂದೊಂದು ಕ್ಯಾನ್ ಬಿಟ್ಕೊತ ಬಂದ್ರಿ. ಮತ್ತೆ ಸ್ಲರಿ ಬೇರೆ ಮಾಡಿಬಿಟ್ಟು ಸ್ಲರಿನೂ ಮಾಡ್ಕೊಂಡ್ಬಿಟ್ಟಾಗ. ಖರ್ಚು ಯಾವ ಥರ ಎಷ್ಟು ಬಂದಿತ್ತು ಅಣ್ಣ? ಖರ್ಚು ಭಾಳ ಕಡಿಮೆ ಬರುತ್ತೆ ರೀ. ಅಂದ್ರೆ ಎಷ್ಟು ಅಂದಾಜು ಒಂದು 10,000 to 15,000 ಯಾವ ಥರ ಬಂದಿತ್ತು? ಅದನ್ನ ಡಾಕ್ಟರ್ ಸಾಯಿಲ್ ಮಾಡಿದ್ರಿ, ಮತ್ತೆ ಸ್ಲರಿ ಮಾಡ್ಕೋದ್ರಿ 12,000 ಬಂದಿತ್ತು. 12,000 ರೂಪಾಯಿ ಬಂದಿತ್ತು. 12,000. ನೀವು ಇದುವರೆಗೆ ಯಾವಾಗೂ ಕೆಮಿಕಲ್ ಮಾಡುವಾಗ್ರಿ 85 ಟನ್ ಇಳುವರಿ ಒಂದು ಎಕರೆದಾಗ ಬಿದ್ದಿತ್ತನ್ರಿ? ಇಲ್ರಿ. ಎಷ್ಟು ಹೈಯೆಸ್ಟ್ ಅಂದ್ರೆ ಎಷ್ಟು ಇತ್ತು? ಅಷ್ಟು 40-45 ಭಾಳ ಅಲ್ಲ. 40ರಿಂದ 45 ಅಂದ್ರೆ ಬಾಳ್ರಿ. ಈಗ 10-12,000ದಾಗ ನೀವು ಇಳುವರಿ 85 ಈ ತರ ತೆಗಾಕತ್ತಿರಲ್ಲ, ನಿಮ್ಗೆ ಯಾವ ರೀತಿ ಭೂಮಿ ಒಳಗೆ ಬದಲಾವಣೆ ಆಗೈತಿ? ನಿಮ್ಗೆ ಖರ್ಚು ಒಳಗಾಯ್ತು, ಬೆಳವಣಿಗೆ ಆಯ್ತು, ಅಥವಾ ಇಳುವರಿ ಒಳಗಾಯ್ತು, ಏನೇನು ನಿಮ್ಗೆ ಚೇಂಜಸ್ ಆಗಿದ್ದಿಲ್ಲ? ಭಾಳ ಚೇಂಜಸ್ ಇದಾಕೈತ್ರಿ. ರಾಸಾಯನಿಕ ಮಾಡೋದಕ್ಕೆ ಡಾಕ್ಟರ್ ಸಾಯಿಲ್ ಮಾಡೋದ್ರಿ. ಭೂಮಿ ಮೆದು ಆಕೈತ್ರಿ, ಎರೆಹುಳ ತಯಾರಾಗ್ಯಾವ್ರಿ. ಮತ್ತು ರೂಟ್ ಅಗದಿ ಇದು ಚಲೋ ಬರುತ್ತೆ ರೀ, ಇಳುವರಿ ಚಲೋ ಬರೋದು. ಇವಾಗ ಅದನ್ನ ನೋಡ್ಕೊಂಡು ನೀವು ಅರ್ಶನಕ್ಕೆ ಮಾಡಕತ್ತೀರಿ? ಹ್ಞೂ, ಅರ್ಶನಕ್ಕೆ ಮಾಡಕತ್ತೀರಿ. ಈಗ ಅರ್ಶನದಾಗ ನೀವು ಲಾವಣಿ ಯಾವ ತರ ಮಾಡ್ಕೊಂಡ್ರೆ ಸ್ಟಾರ್ಟಿಂಗ್ ನೀವು ಫಸ್ಟ್ ಟೈಮ್ ಅರ್ಶನ ಹಚ್ಕೊಂಡ್ರಿ? ಯಾಕಂದ್ರೆ ರೈತರಿಗೆ ಏನಿಲ್ಲ ಫಸ್ಟ್ ಟೈಮ್ ಹಚ್ಕೊಳ್ಳೋದು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಟೈಮ್ ರೈತರು ಫೇಲ್ ಆಗ್ತಾರೆ. ಆಲ್ಮೋಸ್ಟ್ ರೈತರು ಇಲ್ಲ ಫಸ್ಟ್ ಟೈಮ್ ಅರ್ಶನ ಮಾಡುವಾಗ ಯಾವ ರೀತಿ ಮಣ್ಣು ರೆಡಿ ಮಾಡ್ಕೋದಾಯ್ತು, ನೆಲ ರೆಡಿ ಮಾಡ್ಕೋದಾಯ್ತು, ಬೆಳೆ ಹಚ್ಕೊಳ್ಳೋದಾಯ್ತು, ಬೀಜ ಹಚ್ಕೊಳ್ಳೋದ್ರಿಂದ ಹಿಡ್ಕೊಂಡು ಗೊಬ್ಬರ ಕೊಡೋದ್ರಿಂದ ಹಿಡ್ಕೊಂಡ್ರಿ, ಡೋಸೇಜ್ ಕೊಡ್ತಾರೆ, ಎಲ್ಲದ್ರಾಗೂ ಫೇಲ್ ಆಗ್ತಾರೆ. ಬಟ್ ಫಸ್ಟ್ ಟೈಮ್ ನೀವು ಅರ್ಶನ ಹಚ್ಕೊಂಡ್ರಿ, ನಮ್ಮ ಮಾರ್ಗದರ್ಶನ ಒಳಗೆ ಹಚ್ಕೊಂಡ್ರಿ, ನಾವು ವಿಸಿಟ್ಗೂ ಬರ್ತೀವಿ ಪ್ರತಿ ಸಲ ಬಂದ್ ಹಚ್ಕೊಂಡ್ರಿ. ಇದನ್ನೆಲ್ಲ ಯಾವ ರೀತಿ ರೆಡಿ ಮಾಡ್ಕೊಂಡ್ರಿ? ಇದನ್ನ ಫಸ್ಟ್ ಸ್ಟಾರ್ಟಿಂಗ್ ರೀ ನೇಗ್ಲ ಹೊಡೆದ್ರಿ, ಒಂದು 10 ಡಬ್ಬಿ ಗೊಬ್ಬರ ಕೊಡೋದ್ರಿ. ಆಮೇಲೆ ರೀ ಒಂದು ಟ್ರಿಪ್ ಕಾಂಪೋಸ್ಟ್ ಇಂದ ತರಿಸಿದವ್ರಿ. ಅದನ್ನ ಹೋಗೋದ್ರಿ, ನೆಲ ಎಲ್ಲ ರೆಡಿ ಮಾಡ್ಕೊಂಡ್ರಿ. ಒಂದಾಡ್ಸಿ ಬೀಜೋಪಚಾರ ಇದನ್ನ ಕೊಟ್ರಿ, ಔಷಧ ರೀ. ಅದನ್ನ ಔಷಧಾಗ ಎದ್ದಿದ್ರಿ ಬೀಜೋಪಚಾರ ಮಾಡಿ ಬೀಜೋಪಚಾರ ಮಾಡ್ಕೋದ್ರಿಂದ ನಿಮ್ದು ಮೆಳಕಿ ಯಾವ ತರ ಬಂತ್ರಿ? ಮೆಳಕಿ ಅಗದಿ ಚಲೋ ಬಂತು. ನೆಲ ಯಾವ ತರ ರೆಡಿ ಮಾಡ್ಕೋಬೇಕು? ಗೊಬ್ಬರ ಎಷ್ಟು ಡಬ್ಬಿ ಕಡ್ದಿರ್ಬೇಕ್ರಿ? 10 ಡಬ್ಬಿ. ಒಂದ್ ಎಕರೆ ನೆಲಕ್ಕೆ 10 ಡಬ್ಬಿ ಗೊಬ್ಬರ ಕಡ್ದ್ರಿ. ನಿಮ್ ಡಾಕ್ಟರ್ ಸಾಲ್ ಒಳಗ ಮಾಡ್ಬೇಕಂತ ಯಾಕೆ ಅನಿಸ್ತದೆ? ಡಾಕ್ಟರ್ ಸಾಲ್ ಕಬ್ಬಿಗೆ ಮಾಡಿದ ರಿಸಲ್ಟ್ ಚಲೋ ಐತ್ರಿ. ನಾನು ನೀವು ಬಂದ್ ಕಿಶನ್ ಮಾಡಕ್ಕೆ ಪ್ರೆಸೆಂಟ್ ಇಲ್ಲಿ ತನ ಇದು ಅರ್ಶನ ಹಚ್ಕೊಂಡು 2 ದಿನ ಆತ್ರಿ? ಅರ್ಶನಕ್ಕೆ ಇನ್ನೊಂದು 4 ದಿನ ಆದ್ರೆ 2 ತಿಂಗಳಾತ್ರಿ. ನಿಮ್ಗೆ ಅರ್ಶನದಾಗ ಒಂದರ ಏನಾರ ಎಲ್ಲಿ ಚುಕ್ಕಿ ರೋಗ ಬಂದೈತೇನ್ರಿ? ಏನೂ ಬಂದಿಲ್ರಿ. ಇವಾಗ ನೀವು ಇದನ್ನ ಗೊಂಜಾಳ ಹಚ್ಕೊಂಡ್ರಿ, ಗೊಂಜಾಳಕ್ಕೆ ಸಪರೇಟ್ ಆಗಿ ಯೂರಿಯಾ ಮತ್ತೆ ಏನಾರ ಸ್ಪ್ರೇ ಏನಾರ ಕೊಟ್ಕೊಂಡ್ರಿ? ಏನೂ ಕೊಟ್ಟಿಲ್ಲ. ಇದನ್ನೆಲ್ಲ ಗೊಂಜಾಳ ನೋಡ್ಬೋದು ರೈತರು. ಅಗ್ದಿ ಏನೈತ್ರಿ ಬಗಲ್ ಹಿರಕ್ ಬಂದೈತ್ರಿ, ಒಂದು ಅಗ್ದಿ ಕಲಿದ್ರ ಗೊಂಜಾಳ ಕಲರ್ ನೋಡ್ಬೋದು, ಏನು ನೋಡ್ಬೋದು. ಇದಕ್ಕೇನ್ರ ಸಪರೇಟ್ ಆಗಿ ಹಿರಕ್ ಕೊಟ್ರಿ ನೀವು? ಇಲ್ರಿ ಸರ್. ಏನು ಕೊಡಲ್ಲ. ಈ ರೀತಿ ಹೆಂಗ್ ಬಂದೈತೆ? ನೀವು ಕೊಟ್ಟದನ್ನ ಇತ್ತು ಮೇಲೆ ಸ್ಪ್ರೇ ಮಾಡಿದ್ರು, ಕಿಟ್ನಿಗಿಂದನೇ ಬಂದ್ರಿ. ಅಷ್ಟೇ ರೀ. ಫಸ್ಟ್ ಡೋಸ್ ನಿಮ್ಗೆ ಕಿಟ್ ಕೊಟ್ಟಿದ್ರಿ. ಕಿಟ್ ಯಾವ ತರ ಬಿಟ್ಕೊಂಡ್ರಿ? ಅದ್ರಾಗ ಏನೇನಿದ್ದು ರೀ? ಕಿಟ್ 3 ತರ ಇವು ಇರ್ತಾವ್ರಿ, ಪುಡಿ ರೀ, 2 ತರ ಎಣ್ಣೆ ರೀ, ಒಂದು ಮೈಕ್ರೋನೇಟ್ ಪೌಡರ್, ಒಂದು NPK ಬಾಟ್ಲಿ, ಒಂದು ಬಯೋಸ್ಟಿಮ್ಯೂಲ್ ಬಾಟ್ಲಿ ಬರ್ತೈತಿ. ಆ ಬಯೋಸ್ಟಿಮ್ಯೂಲ್ NPK 200 ಲೀಟರ್ ನೀರಿನ ಡ್ರಮ್ದಾಗ ಕಲಿಸ್ರಿ. ಅದನ್ನ ಡ್ರಿಪ್ಲೆ ಓದಿಸ್ಬಿಟ್ಟಾರೆ. ಅದನ್ನ ಹೊಸೂರಿಂದ ಏನೇನು ಚೇಂಜ್ ಐತ್ರಿ? ನೆಲ ಅಗದಿ ಮೆದು ಆತ್ರಿ, ಎರೆಹುಳ ತಯಾರಾಗ್ಯಾವ್ರಿ. ಮತ್ತ ಇದು ಚಲೋ ಐತ್ರಿ. ಇವಾಗ ನೀವು ಭೂಮಿಯಾಗ ಎರೆಹುಳ ಸಿಗ್ತಾವ್ರಿ? ಭೂಮಿಯಾಗ ಎರೆಹುಳ ಸಿಗ್ತಾವ್ರಿ. ನೆಲ ರೀ, ನೆಲ ಯಾವ ತರ ಭೂಮಿ? ನೆಲ ಅಗದಿ ಮೆದು ಐತ್ರಿ ನೋಡ್ರಿ. ಚಾಪುಡಿ ತರ ಐತ್ರಿ. ಈ ತರ ನೋಡ್ರಿ, ಒಂದ ಡೋಸ್ಗೆ ನಿಮ್ಗೆ ಈ ತರ ರೆಡಿ ಆಗೈತ್ರಿ. ಈ ತರ ರೆಡಿ ಆಗೋದ್ರಿಂದ ಏನ್ ಅನುಕೂಲ ಅಂತಂದ್ರೆ, ಈಗ ಅರಿಶಿನ ಹಿಡಿಬೇಕಂತಂದ್ರೆ ಏನೈತಿ? ಕೊತ್ತಂಬರಿ ಹಾಕೊಂಡಿದ್ರಿ.
ತಳಗ ಅಂದ್ರೆ ಸಬಸಿಗೆ ಐತ್ರಿ ಹಾಂ ರೀ ಎರಡು ಕೂಡಿಸಿ 40,000 ರೂಪಾಯಿ ಆಯ್ತು 40,000 ರೂಪಾಯಿ ಮರ್ಯಾದೆ ಆಗಲ್ಲ 40,000 ರೂಪಾಯಿ ಅವ್ರು ಏನು ಗೊಬ್ಬರ ಅದೇನು ಕೊಟ್ಟರೆ ಕೆಮಿಕಲ್ ಏನಿಲ್ರಿ ಬಟ್ ಏನು ಗೊಬ್ಬರ ಕೊಟ್ಟಿಲ್ಲ ಕೊಡುವಂತ ಡ್ರಿಂಚಿಂಗ್ ಒಳಗೆ ಇದಕ್ಕೂ ಬತ್ತ ಅರಿಶಿಣಕ್ಕೂ ಬತ್ತ ಪ್ಲಸ್ ನೀವು ಈಗ ಅವ್ರೇನು ಹಾಕೊಂಡ್ರು ಇದು ಮಣಿಪುರ ತಕ್ಕ ನಡೆದೈತಿ ಹೇಳ್ರಿ ಅವ್ರನ್ನ ಹಾಕೊಂಡಿಲ್ಲ ಅವ್ರಿಗೂ ಏನು ಬಿಟ್ಕೊಂಡಿಲ್ರಿ ಅವ್ರಿಗೆ ಏನ್ ಬಿಟ್ಕೊಂಡಿಲ್ರಿ ಇದು ಕಾಯಿ ಚಾಲು ಐತ್ರಿ ಅದು ಕಾಯಿ ಚಲೋ ಐತ್ರಿ ಈಗ ಆಲ್ರೆಡಿ ನೀವು ಸಬ್ಬಸಿಗೆ ಪ್ಲಸ್ ಕೊತ್ತಂಬರಿ ಒಳಗೂ 40 ರೂಪಾಯಿ ದುಡ್ಡು ಮಾಡ್ಕೊಂಡಿರಿ ಈ ಗೊಂಜಾಳದಾಗ 45 50 ರೂಪಾಯಿ ಆಲ್ರೆಡಿ ಮಾಡ್ಕೋತೀರಿ ಅಂದ್ರೆ ಬೆಳೆ ಎಲ್ಲಾನು ಸ್ವಲ್ಪ ಎತ್ತರ ಬರೋದ್ರೊಳಗೆ ಏನೈತೆ 1 ಲಕ್ಷ ರೂಪಾಯಿ ಮಾಡ್ಕೊಂಡು 1 ಲಕ್ಷ ರೂಪಾಯಿ ಆಲ್ರೆಡಿ ಮಾಡ್ಕೊತೀರಿ ಅರಿಶಿಣವಾಗಿ ನಿಮ್ಗೆ ಏನು ಐಡಿಯಾ ಇಲ್ರಿ ಯಾಕಂದ್ರೆ ಯಾವ್ದಾರು ಇದೇ ಸಲ ಹಚ್ಚೋದ್ರಿ ಸಲ ಹಚ್ಚಿರಲ್ರಿ ನಿಮ್ಗೆ ಸ್ಟಾರ್ಟಿಂಗ್ ಏನೈತ್ರಿ ಎಲ್ಲ ಇಟ್ಟು ಜೊತೆ ನಾವು ಮಾಡಿಕೊಡ್ತೀವಿ ಯಾಕಂದ್ರೆ ಪ್ರತಿ ಡೋಸ್ ಬಂದಾಗ ಹೆಂಗೆ ವಿಸಿಟ್ ಬರ್ತಿಲ್ಲ ಆ ಥರ ಬಂದಾಗ ಏನಾರ ಸಮಸ್ಯೆ ಇತ್ತು ಅಂತಂದ್ರು ನಾವೆಲ್ಲ ಮಾಡಿಕೊಡ್ತೀವಿ ಟೋಟಲ್ ಆಗಿ ನಾವು ಓವರ್ ಆಗಿ ನೀವು 2 ಡೋಸ್ ಬಿಟ್ಕೊಂಡಿಲ್ಲ ಇಷ್ಟೊಳಗೆ ನಿಮ್ಗೆ ಅರಿಶಿಣ ಬೆಳವಣಿಗೆ ಆಯ್ತು ಮರಿ ಸಂಖ್ಯೆ ಇಟ್ಕೊಂಡು ನಿಮ್ಗೆ ಏನು ಅನ್ಸಕತ್ತೈತನ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಡಾಕ್ಟರ್ ಸೈಲ್ ಮಾಡೋದ್ರಿಂದ ಪ್ರಾಡಕ್ಟ್ ಚಲೋ ಐತ್ರಿ ಹಾಂ ರೀ ಇದನ್ನ ಯೂಸ್ ಮಾಡೋದಕ್ಕೆ ಇದರಿಂದ ಏನಂತ ಮಣ್ಣಿಗೂ ಚಲೋ ಮಣ್ಣಿಗೆ ಚಲೋ ಖರ್ಚು ಕಡಿಮೆ ಆಗ್ತೈತ್ರಿ ಇಳುವರಿ ಜಾಸ್ತಿ ಆಗ್ತೈತ್ರಿ ಹಾಂ ರೀ ಇಳುವರಿ ಜಾಸ್ತಿ ನೋಡಿ ರೈತರೆ 4 ರಿಂದ 5 ವರ್ಷದಿಂದ ಕಂಟಿನ್ಯೂ ಆಗಿ ಯೂಸ್ ಮಾಡ್ಕೊಂಡ ಬರ್ತಿರುವಂಥ ರೈತರು ಇವರು ಈ ರೀತಿ ರಿಸಲ್ಟ್ ಚೆನ್ನಾಗಿದೆ ಯಾವುದು ಗೊಂಜಾಳಕ್ಕಾಯ್ತು ಅರಿಶಿಣಕ್ಕಾಯ್ತು ಕೊತ್ತಂಬರಿ ಮೆಂತ್ಯಕ್ಕೆ ಯಾವುದೂ ಏನೋ ಬೇರೆದು ಯಾವುದೋ ಪ್ರಾಡಕ್ಟನ್ನು ಯೂಸ್ ಮಾಡ್ಕೊಂಡಿಲ್ಲ ಬರೀ ಇದೇ ಡ್ರೆಂಚಿಂಗಲ್ಲಿನೇ ಅವು ಎಲ್ಲನೂ ತೊಗೊಂಡಿದ್ದಾರೆ ಆಲ್ರೆಡಿ ಈಗ ಇದ್ರದ್ದು 40-45 ಸಾವಿರ ರೂಪಾಯಿ ಆಯಿತು ಆ ಕಾಯಿಪಲ್ಯದಾಯ್ತು 40-45 ಸಾವಿರ ರೂಪಾಯಿ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಇದು ಚೆನ್ನಾಗಿ ಬೆಳೆನೂ ಬೆಳೀತಿದ್ದಾರೆ